ನಮಸ್ಕಾರ ಎಲ್ಲರಿಗೂ. ಇವಾಗ ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಟೈಮ್ ಅಂತೂ 5:30 ಆಗ್ಯದ್ರಿ. ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ನಿನ್ನೆ ಕಾರುಣಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ರಿ, ಅದರದ ಹಿಂದಿಂದೇ ವಿಡಿಯೋನ. ಆದರೆ ಒಂದು ಅಪ್ಲೋಡ್ ಮಾಡೋದಾಗಲಿಲ್ಲ ರೀ ಅದ್ರಾಗ. ಏಕೆಂದರೆ ಎತ್ಕೊಳ್ಳೋದು ಎಲ್ಲ ವೀಡಿಯೋಸ್ ಎಲ್ಲ ಅವ್ರ ಮೊಬೈಲ್ದಾಗಿತ್ತು. ಹಾಗಾಗಿ ಕೇಸಿಂದ ಆ ವಿಡಿಯೋನ ಇದ್ರಾಗ ಶೇರ್ ಮಾಡಿಲ್ಲ. ನಾಳೆಗೆ ಆ ವಿಡಿಯೋ ಶೇರ್ ಮಾಡಿರ್ತೀನಿ ರೀ. ಅಂದರೆ ನಮ್ಮ ಕಡೆ ಎತ್ತುಗಳಿಗೆ ಯಾವ ಥರ ಮಾಡಿರ್ತಾರೆ ಅಂತೇಳಿ. ಇಲ್ಲಿ ನಮ್ಮ ಚೆನ್ನು ಅಂತೂ ಎಲ್ಲ ಬಾಂಡೆ ಇಟ್ಟಿದ್ದಾಳ್ರಿ. ಏನೋ ಇವತ್ತು ಅಷ್ಟು ಬಾಂಡೆ ತೆಕ್ಕಿಟ್ಟಿದ್ಳು. ಒಂದು ಸ್ವಲ್ಪ ಸಾಂಬಾರು ಬಿಸಿ ಮಾಡತ್ತಿದ್ರಿ. ಸಾಂಬಾರು ಇಲ್ಲೇ ಒಲೆ ಮೇಲೆ ಬಿಸಿ ಇಟ್ಬಿಟ್ಟಿದ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಅದಲ್ರಿ ಈಗ. ಕಿಸಿಂದ ಬಿಸಿನೇ ಇರಲಿ ಅಂತೇಳಿ ಇಲ್ಲೇ ಒಲೆ ಮೇಲೆ ಇಟ್ಬಿಟ್ಟಿನಿ. ಮುತ್ಯನು ಇವಾಗ ಬಂದಿದ್ದಾರೆ. ಅವ್ರಿಗೆ ಒಂದಿಷ್ಟು ಬುಕ್ಕ ಕಾಪಿ ಮತ್ತು ಎಲ್ಲ ಇದ್ದಿದ್ದಿಲ್ಲ. ಯಾಕಂದ್ರೆ ಸಾಲಿ ಚಾಲು ಅದ್ರಪ್ಲೇ ತಂದಿರ್ತಾರೆ. ಅವ್ರ ಪಪ್ಪಾಗ ಭೀ ಹೋಗೋದಾಗಿದ್ದಿಲ್ಲ ರೀ ಅಪ್ಚಲ್ಪುರ. ಹಾಗಾಗಿ ಈಸಿಂದ ಮುದ್ದೆನೇ ತೊಗೊಂಡು ಬಂದಿದ್ದರು. ಗೌಡುಗೊಂಡ ಜನ, ಚೆನ್ನಗೊಂಡ ಜನ, ಜಟ್ಟುಗೊಂಡ ಜನ, ಯಾರ್ಯಾರಿಗೇನ ಯಾವ್ಯಾವ ಥರ ಬೇಕೋ ಅದೇ ಥರ ತೊಗೊಂಬಂದಿದ್ರು. ಮತ್ತು ಇವಾಗ ಬಂದಾಗ ಕುಂತಿದ್ರಿ. ಒಂದು ಸ್ವಲ್ಪ ಇನ್ನೂ ಊಟ ಮಾಡಿದ್ದಿಲ್ಲ. ಇವರಂತೂ ಜಲ್ದಿನೇ ಬಂದಿದ್ದಾರೆ ಸಾಲಿದು. ಅದಕ್ಕೆ ಇವಾಗ ಎಲ್ಲ ನಿನ್ಗಂತ ಬುಕ್ಸ್ ನೋಡ್ಕೊತ ಕುಂತಿದ್ರು. ಬುಕ್ಕ ಎಲ್ಲ ಇಲ್ಲಿ ತೊಗೋಬೇಕಾದ್ರೆ ಭಾಳಷ್ಟು ತುಟ್ಟಿ ಬೀಳ್ತಾವ್ರಿ. ಇಲ್ಲಿ ಅಂಗಡಿದಾಗ ತೊಗೋಬೇಕಾದ್ರೆ ನಮ್ಮಲ್ಲಕ್ಕಂತೂ ಈ ಥರ ದೊಡ್ಡ ಅಂಗಡಿಗಳು ಇಲ್ಲರಿ. ಇಟೇ ಸಿಂಪಲ್ ಆಗ್ಯಾವ. ಆದ್ರೆ ತೊಗೋಬೇಕಾದ್ರೆ ಭಾಳಷ್ಟು ತುಟ್ಟಿ ಬೀಳ್ತಾವೆ. ಅಂದರೆ ಎಲ್ಲೇ ತೊಗೊಳ್ಳಿ 120 ತೊಗೊಂಡ್ರೆ ಯಾವುದೇ ಸಾಮಾನು ತೊಗೊಳ್ಳಿ ಒಂದು ಸ್ವಲ್ಪ ತುಟ್ಟಿನೇ ಬಿದ್ದಿರ್ತಾವೆ. ಈ ಥರ ನಾವು ಡಜನ್ ಗಟ್ಟಲೆ ತೊಗೊಂಡೇವು ಅಂದ್ರೆ ಸ್ವಲ್ಪ ಕಮ್ಮಿ ರೇಟ್ದಾಗ ಭೀ ಇದ್ದಿರ್ತಾವೆ. ಮತ್ತು ಒಮ್ಮೆ ಬುಕ್ಸ್ ಭೀ ತಣ್ಣಂದಾಗ ಆಗ್ತದೆ. ಸರ್ತಿಗೊಮ್ಮ ಅಂಗಡಿಗೆ ಹೋಗೋದು ತರೋದು ಈ ಥರ ಆಗಂಗಿಲ್ಲ. ಪ್ರತಿ ವರ್ಷವೂ ಅವರಿಗೆ ಒಮ್ಮೆ ತಂದು ಇಟ್ಟಿರ್ತೇವೆ ರೀ. ಸುಮ್ಮನೆ ಸರ್ತಿಗೊಮ್ಮ ನಾವು ಹೊಲಕ್ಕೆ ಹೋಗೋರು ಜಲ್ದಿ ಅವ್ರು ಶಾಲೆಗೆ ಹೋಗೋ ಹೇಳಿಗೆ ನನಗೆ ಬುಕ್ ಇಲ್ಲ ಕಾಪಿ ಇಲ್ಲ ಅನ್ನೋರು. ಹಾಗಾಗಿ ಕೇಸಿಂದ ಇವತ್ತು ಮುತ್ತೇನೆ ಹೋಗಿದ್ರಲ್ರಿ. ಮುತ್ತೇನೆ ಇಷ್ಟು ಗೋಡನ್ ಕಾಫಿ ರೀ ಇವು. ಅವನಿಗೆ ಒಂದು ಸ್ವಲ್ಪ ದೊಡ್ಡ ಹತ್ತಾವಲ್ರಿ. ಹಂಗೆ ಕೇಸಿಂದ ಅವನಿಗೆ ಎಷ್ಟು ಬೇಕೋ ಅಷ್ಟು ಗೋಡುಗೆ ತೊಗೊಂಬಂದಿದ್ರು. ಮತ್ತು ಇಲ್ಲಿ ಜಟ್ಟು ಒಂದಿಷ್ಟು ತೊಗೊಂಬಂದಿದ್ರು. ಚೆನ್ನಮ್ಮ ಭೀ ಸಾಲಿಗೆ ಹೋಗ್ತಾಳ್ರಿ. ಚೆನ್ನಮ್ಗೇನು ಅಷ್ಟೇನು ಹತ್ತಂಗಿಲ್ಲ. ಆದ್ರೆ ಫಸ್ಟ್ ಬುಕ್ ಕಾಪಿ ಹತ್ತದಂತೂ ಇವ್ರಿಗೆ ಜಾಸ್ತಿ ಹತ್ತಿ ಇರ್ತದೆ ಇವ್ರಿಬ್ರಿಗೆ ಅಂತ. ಅದಕ್ಕೆ ಯಾವಾಗ ತೊಗೊಳಕ್ಕಂತೇಳಿ ಕೇಸಿಂದ ಮತ್ತೆ ಒಂದು 3 ಡಜನ್ ತೊಗೊಂಬಂದಿದ್ರಿ. ಅದ್ರಾಗ ಅವ್ರಿಗೆ 1 ಡಜನ್ ಪೆನ್ನ ಮತ್ತು ಸೀಸ ಎಲ್ಲ ತೊಗೊಂಡು ಬಂದಿದ್ರು. ಸಟ್ಟನೆ ತೊಗೊಂಬಂದಿದ್ರು ಅದ್ರ ಕೂಡ ಅಂತ. ಈಗ ಇದು ವಿರಾಟ್ ಧೋನಿ ಇಲ್ಲ ಮಾಡಾಗ್ಯದ್ರಿ ಅವತ್ತು. ನಾನೇ ಇಟ್ಟಿನಿ ಎಲ್ಲ ಒಯ್ದೊಂದು ಪಿಸ್ಬೆ ಹಾಕಿಡ್ರಿ. ನಿಮ್ಗೆ ಎಟ್ಟತ್ತೋ ಅಟ್ಟೆತ್ತವ್ರ ಕೆತ್ತದ ರಬ್ಲಿ ಎಲ್ಲ ಹಾಕ್ರಿ. ಪಾಪೆ ನೋಡ ಮತ್ತು ಹೊಸ ಬುಕ್ಕಗಳು ಇದ್ರಾಗ ಬಳಸಿ. ಎಣ್ಣ ಒಂದು ಬೆಂಡಲ್ದಾಗ 2 ಥರ ಅವು. ನನಗೆ ಕಲ್ಸ್ಬೇಡ, ನಿನಗೆ ಕಲ್ಸ್ಬೇಡ. ಇವಾಗ ಇದು ಅಂತೂ ಮರದಿಂದ ಲಾಗ್ನ ಕಂಟಿನ್ಯೂ ಮಾಡತ್ತಿದ್ರಿ. ಇವಾಗ ಮಧ್ಯಾಹ್ನದಾಗ ಅಂದ್ರೆ ಮುಂಜಾನೆ ತಾನೇ ಅದ ರೀ. ಬಾರ ಆಗಿತ್ತು. ಎಲ್ಲ ಅಡುಗೆ ಕೆಲಸ ಅಂತೂ ಜಲ್ದಿನೇ ಮಾಡಿ ಮುಗಿಸಿದ್ರಿ. ಇವತ್ತು ಅಡುಗೆ ಕೆಲಸ ಮಾಡಿ ಮುಗಿಸಿದ್ಮೇಲೆ ಮತ್ತೇನೋ ಕೆಲಸ ಐತಿದಿಲ್ಲ ರೀ. ಹಂಗಾಗಿ ಕೆಸಿಂದ ಒಂದು ಸ್ವಲ್ಪ ಈ ಸೀರೆ ದಂಡಿಯರೇ ಹೊಲ್ದ್ರಾಯ್ತು. ಅಂದ್ರಾಗ ಬೇರೆ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ರಿ. ಆದ್ರೆ ಇವತ್ತು ಯಾಕೋ ಲೈಟ್ ಒಂದು ಸ್ವಲ್ಪ ಸರಿಯಾಗಿದ್ದಿದ್ದಿಲ್ಲ. ಹೋಗೋದು ಬರೋದು ಮಾಡತ್ತಿದ್ದೆವು ಅದ್ರಾಗೆ. ಹಂಗಾಗಿ ಕೆಸಿಂದ ಬೇಡ್ಬಿಡು ಮತ್ತು ಯಾವಾಗಾರ ಹೊಲ್ದ್ರಾಯ್ತು ಅಂತ ಕೆಸಿಂದ ಬಿಟ್ಟ. ನಾನು ಇಷ್ಟು ದಿನ ಮನೆಯಾಗಿದ್ದರೂ ಕೂಡ ಬಟ್ಟೆ ಹೊಲಿತಿದ್ರಿ. ಎಲ್ಲರದ್ದು ಬಟ್ಟೆ ಹೊಲಿತಿದ್ದ. ಅಂದ್ರೆ ಬಟ್ಟೆ ಹೊಲಿಬೇಕಾದ್ರೆ ನಾನು ಇಷ್ಟು ದಿನ ಅಂತೂ ಪೂರ್ತಿಯಾಗಿ ಬಟ್ಟೆ ಹೊಲ್ದೀನಿ ರೀ. ನಾನು ಕಲ್ತು ಭಾಳ ದಿನ ಆಯಿತು. ಇವಾಗ ನಾನು ಬಟ್ಟೆ ಹೊಲಿಯೋದು ಬಿಟ್ಟು ನಾನು ಎಂದು ಯೂಟ್ಯೂಬರ್ ಆಗಿನ ಅಂದೇನು ಹೇಳಿದೆ ಬಟ್ಟೆ ಹೊಲಿಯೋದು ಬಿಟ್ಟಿದ್ರಿ. ಯಾಕೆಂದರೆ ಒಂದು ಸ್ವಲ್ಪ ಕೆಲಸ ಅಂತೂ ಜಾಸ್ತಿ ಲೋಡ್ ಬೀಳತ್ತೈತ್ರಿ. ಇದ್ರಾಗ ಬೇರೆ ಮನೆ ಕೆಲಸ, ಹೊಲಕ್ಕೆ ಹೋದ್ರೆ ಹೊಲದ ಕೆಲಸ, ಅದ್ರಾಗ ಈ ಮನೆ ಕೆಲಸ ಹೊಲ್ದ ಕೆಲಸ ಒತ್ತಟ್ಟು ಹಿಡಿದ್ರೆ ಇದು ಜಾಸ್ತಿ ಅಂದ್ರೆ ಜಾಸ್ತಿ ವಿಡಿಯೋ ಮಾಡೋದೇ ಟೈಮಿಂಗ್ ಹಿಡಿತದ್ರಿ ನನಗೆ. ವಿಡಿಯೋ ಮಾಡೋದು ಏನೋ ಜರ ಸ್ಟ್ಯಾಂಡ್ ಮೇಲೆ ಇಟ್ಟು ಹುಡುಗರದು ಇದು ಮಾಡಿರ್ತಾರೆ. ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ ಭಾಳಷ್ಟೇ ಎಡಿಟಿಂಗ್ ಮಾಡಬೇಕಾದ್ರೆ ಒಂದು ಭಾಳಷ್ಟು ಏನದ ರೀ. ಕೆಲವೊಬ್ರು ಅಂತಾರೆ ಏನೋ
ಕುಂತಲ್ಲೇ ಪಗಾರ ತೋತಾರ ಹಂಗೆ ಅಂತ ಯೂಟ್ಯೂಬರ್ಗಳಿಗೆ ಅಂತಿರ್ತಾರೆ. ಆದ್ರೆ ಆ ಥರ ಇರಂಗಿಲ್ಲ ರೀ. ಅದು ಒಂದು ವಿಡಿಯೋ ಮಾಡಿ ಒಂದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಟೈಟಲ್ ಥಂಬ್ನೇಲ್ ಹಾಕ್ಬೇಕಾದ್ರೆ ಮತ್ತೆ ಒಂದು 2 ಗಂಟೆ ಟೈಮ್ ಬೇಕು ರೀ ಅದಕ್ಕೆ. ಅದ್ರಾಗ ಫ್ರೀಯಾಗಿ ಮನೆಯಾಗಿರೋರಿಗೆ ಈ ಥರದ್ದು ಎಲ್ಲ ಮಾಡಿದ್ರೂ ಏನೂ ಅನ್ಸಂಗಿಲ್ಲ ರೀ ಅವರಿಗೆ. ಆದರೆ ನಾವು ಅಂತೂ ಹಳ್ಳಿಯಾಗ ಭಾಳಷ್ಟು ಇದು ಇದ್ದಿರ್ತೀರಿ ಮನೆ ಕೆಲಸ ಮತ್ತು ಬಿಡಿದ್ದೆ ಒಂದು ಸ್ವಲ್ಪ ಮಳೆ ಬಂದರೆ ಆಯ್ತು ರೀ. ಈಗ ಬಿಡದೆ ಒಂದಿನ ಸುಟ್ಟಿ ಇರ್ಲಾರ್ದೆ ಹೊಲಕ್ಕೆ ಹೋಗಿರಬೇಕು. ಹಾಗಾಗಿ ನಾನು ಜಾಸ್ತಿ ಬಟ್ಟೆನೇ ಹೊಲಿಯಂಗಿಲ್ಲ ರೀ. ಏನೋ ಮನೆಯಾಗಿನ ಬಟ್ಟೆಗಳು ಈ ಥರ ಬ್ಲೌಸಲ್ಲಿ ಈ ಥರ ಹೊಲಿಯೋದಿತ್ತಂದ್ರೆ ಒಂದಿನ ಮನೆಯಾಗ ಇದ್ಕೇಸಿಂದ ನನ್ನ ಇಷ್ಟ, ಇಲ್ಲಾಂದ್ರೆ ಸಣ್ಣಗಳು ಇಷ್ಟ ಯಾರು ಹೊಲ್ದ್ರೆ ಇಷ್ಟೇ ಹೊಲ್ದಿರ್ತೀನಿ. ಹಿಂಗೆ ಅವಾಗಿ ನಮ್ಮನೆ ಜಾಸ್ತಿ ಬಟ್ಟೆನೇ ಹೊಲಿಯಂಗಿಲ್ಲ ರೀ. ಅವಾಗಿನ ಹಿಡ್ದು ಈ ಮಿಷನ್ ಎಲ್ಲಿ ಇಟ್ಟಿದ್ನಿ ಅಲ್ಲೇ ಕುಂತ್ಬಿಟ್ಟಿತ್ತು, ಒಟ್ಟು ತೆಗೆದಿಲ್ಲ ನಾನು. ಅದಕ್ಕೆ ಕೇಸಿಂದ ಇವತ್ತು ಒಂದು ಸ್ವಲ್ಪ ದಂಡಿಗೆ ಸೀರೆ ಎಲ್ಲ ಹೊಲಿಗೆ ಹಾಕ್ತಾರಿತ್ತು ಅಂತ ಕೇಸಿಂದ ತೊಗೊಂಡ್ಬಿಟ್ಟಿದ್ದೆ. ಇದು ನಾನು ಪಿಕೋ ಮಾಡಿಸಿದ್ದಿಲ್ಲ ರೀ. ಪಿಕೋ ಯಾಕಂದ್ರೆ ಇವು ಡೈಲಿ ಉಡೋಂಥ ಸೀರೆ ಇದು ಪಿಕೋಕ್ಕೆ ನನ್ನ ಬಳಿ ಮಿಷನ್ ಇಲ್ಲ. ಇದು ಒಂದೇ ಬಟ್ಟೆ ಹೊಲಿಯಂತಾನೆ ಮಿಷನ್ ಇತ್ತು, ಪಿಕೋ ಮಿಷನ. ಇನ್ನು ತೊಗೋಬೇಕನ್ನೋದ್ರದಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಲ್ಲ ರೀ. ಹಾಗಾಗಿ ಕೇಸಿಂದ ಎಲ್ಲ ಕೆಲಸ ಅಂತೂ ಆಗಂಗೆ ಇಲ್ಲ ಅಂತೇಳಿ ಕೇಸಿಂದ ಅದ್ರಾಗ ಬೇರೆ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಂತೂ ಬೇರೆ ಯಾವುದೂ ಕೆಲಸನೂ ಮಾಡೋದೇ ಆಗಂಗಿಲ್ಲ ರೀ. 2 ಗಂಟೆ ಈ ವಿಡಿಯೋ ಮಾಡೋದೇ ಹಿಡಿದಿರ್ತದೆ. ಹಾಗಾಗಿ ಕೇಸಿಂದ ನಾನು ಕ್ಯಾನ್ಸಲ್ ಮಾಡಿದ್ರೆ ಅದು ಪಿಕೋ ಮಿಷನ್ ತೊಗೊಳ್ಳಿಲ್ಲ. ಇಲ್ಲಾಂದ್ರೆ ಪಿಕೋ ಮಿಷಿನ ಉರ್ಲಾಕ್ ಮಿಷಿನ್ ಎರಡೂ ತೊಗೋಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಸುಮ್ಮನೆ ಅವು ತೊಗೊಂಡಿಟ್ರೆ ಎಲ್ಲ ವೇಸ್ಟ್ ಆಗ್ತಾವ ಅಂತೇಳಿ ಕೇಸಿಂದ ಇದು ಒಂದೇ ಮಿಷನ. ಇದು ಒಂದೇ ಅಂದ್ರೂ ಭಾಳಷ್ಟು ಅಂದ್ರೆ ಭಾಳಷ್ಟು ಇದು ಆಗ್ತಿರೋದು. ಯಾವುದಾದ್ರೂ ಹೊಲಿಯೋದಲ್ಲಿ ನಮಗೆ ಬೇಕಾಗಿರೋಂಥದ್ದು ಬ್ಲೌಸ್ ಹೊಲಿಯೋದಲ್ಲಿ ಎಲ್ಲನೂ ಹೊಲ್ಕೊಳ್ಳೋದಾದ್ರೆ ಮನೆಯಾಗಿದ್ರೆ ಇದ್ದಿದ್ದಿಲ್ಲಂತೂ ಬೇರೆಯವ್ರ ಬಲ್ಯಕ್ಕೆ ಹಾಕಿ ಬರ್ಬೇಕಲ್ರಿ. ಇದ್ದಿದ್ದಂತೂ ಕೇಳಂಗಿಲ್ಲ. ದಂಧೆ ಇರ್ಲಾರ್ದಾಗ ಏನಾರೇ ಹೊಲಿಯೋದಾಗ್ತದ. ಇವಾಗ ಇವು 2 ಸೀರೆನೂ ಸಣ್ಣಾಗಿ ಪಿಕೋ ಥರನೇ ನಾನು ದಂಡಿ ಹೊಲಿದ್ಬಿಟ್ಟಿದ್ರಿ. ಅದಿಷ್ಟು ಹೊಲಿಯೋದ್ರಾಗಂತೂ ಟೈಮ ಮಧ್ಯಾಹ್ನದಿಂದ ಹೊಲಿಯಕ್ಕೆ ನಿಂತಿದ್ದಾರೆ ನಾನು. ಟೈಮ 4:30 ಆಗಿತ್ತು. ಆದರೆ ಹುಡುಗರೆಲ್ಲ ಸಾಲಿಗೆ ಬಂದಿದ್ದಿಲ್ಲ. ಮನೆ ಕೆಲಸ ಅಂತೂ ಎಲ್ಲ ಹಂಗೆ ಕುಂತ್ಬಿಟ್ಟಿತ್ತು. ಮುಂಜಾನೆ ಒಂದು ಸ್ವಲ್ಪ ಬಾಂಡಿನೂ ತೊಳೆದಿಟ್ಟಿದ್ದಿಲ್ಲ ನಾನು ಎಲ್ಲ ಅಡುಗೆ ಆದಮೇಲೆ. ಅದಕ್ಕೆ ಕೇಸಿಂದ ಗೌಡು ಬರ್ಲಿಕ್ಕೆ ಲೇಟ್ ಆಗ್ತದೆ ರೀ. ಅದಿಷ್ಟು ಅಂಗಳ ಕಸ ಹೊಡೆದು ಬಿಟ್ರೆ ಆಯ್ತು ಅಂತೇಳಿ ಕೇಸಿಂದ ಮಧ್ಯಾಹ್ನದಾಗ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಬಿಡುತ್ತಲ್ಲ ರೀ. ಹಂಗಾಗಿ ಕೇಸಿಂದ ಅಂಗಳದಾಗೆಲ್ಲ ಕಸ ಜಾಸ್ತಿ ಬಿದ್ದಿಡುತ್ತೆ. ಕುರಿಗಳು ಬೇರೆ ದೊಡ್ಡ ಒಂದು ಸ್ವಲ್ಪ ಸಾಣದಲ್ಲ ರೀ. ಹಂಗಾಗಿ ಕೇಸಿಂದ ಮುಂಜಾನೆ ಮುದ್ದೆ ಎಲ್ಲ ಕುರಿಗಳು ಬಿಚ್ಚಿ ಹೊರಗೆ ಕಟ್ಟಿರ್ತಾರೆ. ಅದಕ್ಕೆ ಮುಂಜಾನೆ ಸ್ವಚ್ಛ ಮಾಡಿ ಹೊಡೆದಿಟ್ರೆ ನಡೀತಿತ್ತು. ನನಗೂ ಹೊಡೆಯೋದಾಗ್ಯದಿಲ್ಲ. ಸಂಜೆ ಕಡೆ ಹೊಡೆದ್ರೆ ಆಯ್ತು ಅಂತ ಕೇಸಿಂದ ಬಿಟ್ಟಿದ್ದೆ. ಇವಾಗ ಟೈಮ್ 4:30 ಆಗ್ಯದ್ರಿ. ಅದೆಷ್ಟು ಅಂಗಳ ಕಸ ಸ್ವಚ್ಛಗೆ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಬಾಂಡಿ ಅದೇನೋ ತಿಕ್ಕಿದಿಲ್ಲ ರೀ ಮುಂಜಾನೆ. ಅದಕ್ಕೆ ಕೇಸಿಂದ ಇವಾಗ ತಿಕ್ಲತ್ತಿದೆ. ಸಂಜೆ ಅಡ್ಗೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡತ್ತೀನಿ ರೀ. ಆ ರೆಸಿಪಿ ಅಂತೂ ನಾನು ಇಷ್ಟು ದಿನ ವಿಡಿಯೋದಾಗ ಶೇರ್ ಮಾಡಿದ್ದಿಲ್ಲ. ಏಕೆಂದರೆ ನಾನು ಜಾಸ್ತಿ ಅದರದ್ದು ಯಾವುದು ರೆಸಿಪಿನೂ ಶೇರ್ ಮಾಡಂಗಿಲ್ಲ ರೀ. ಅದಕ್ಕೆ ಕೇಸಿಂದ ಇವತ್ತು ಆ ರೆಸಿಪಿ ಮಾಡತ್ತಿದ್ದೆ. ಇದನ್ನು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡೋರಿ. ಇವಾಗ ಅಷ್ಟು ಬಾಂಡೆ ತಿಕ್ಕಿ ಅಷ್ಟು ತೊಳೆದಿಟ್ಲತ್ತಿದ್ರಿ. ಅಟ್ಟಾಟಿಗೆ ನಮ್ಮ ಚೆನ್ನಮ್ಮ ಭೀ ಬಂದಿದ್ದಾರೆ. ಅವರಿಬ್ಬರು ಅಂತೂ ಬಂದಿದ್ದಿಲ್ಲ ರೀ. ಅವತ್ತು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದಿರ್ತಾರೆ ಅವರು. ಆದರೆ ಈಗ ಆ ಥರ ಎಲ್ಲ ಶಾಲೆ ಬಿಟ್ಟಗಳಿಗೆ ಫಸ್ಟ್ ಹುಡ್ಕೊತ ಬಂದುಬಿಡ್ತಾ ಮನೆಗೆ. ಅದಕ್ಕೆ ಕೇಸಿಂದ ಆಕೆ ಒಂದು ಸ್ವಲ್ಪ ಬಂದು ಬಟ್ಟೆ ಎಲ್ಲ ತೆಗಿತೀನಿ ಅನ್ನೋದ್ರಾಗ ನಾನೇ ತೆಗಿಲಿತ್ತೆ ರೀ. ಯಾಕಂದರೆ ಒಂದೆರಡು ಬಾಂಡೆ ಇದ್ದಿದ್ವು. ಅವು 2 ಬಾಂಡೆ ಚೆನ್ನಮ್ಮನೇ ತಿಕ್ಲಿತ್ತಿದ್ರು. ಒಂದು ಸ್ವಲ್ಪ ಕೈಗೆ ಎಲ್ಲ ಪತ್ರೆ ಹತ್ಬಿಟ್ಟಿತ್ತು ರೀ. ಹಂಗಾಗಿ ಕೇಸಿಂದ ತಿಕ್ಕಬೇಕಾದ್ರೆ ಇದಲ್ಲತ್ತಿತ್ತು. ಒಂದು ಸ್ವಲ್ಪ ಮೇಲಿನೆಲ್ಲ ಭಾಳ ಆತವ್ರೆ ಆಕಿಗೆ ಅಷ್ಟು ತಿಕ್ತಾಳೆ. ಅಷ್ಟೊಂದು ಬಾಂಡೆ ನಡೆಯಂಗಿಲ್ಲ. ಅಷ್ಟೇ ಏನೋ ಒಂದು ಸಲ ಊಟ ಮಾಡಿದ್ದು ಅದು ಈ ಥರ ಇದ್ದು ಅಂದರೆ ತಿಕ್ಕಿರ್ತಾಳೆ. ಈ ಥರ ಎಲ್ಲ ಬೊಗಣಿ ಅದು ತಿಕ್ಲಿಕ್ಕೆ ಬರೋಂಗಿಲ್ಲ ಆಕೆಗೆ. ಅದಕ್ಕೆ ಕೇಸಿಂದ ನಾನು ಒಂದು ಸ್ವಲ್ಪ ಅವೆಲ್ಲ ಮೇಲಿನ ಎಲ್ಲ ತೆಗೆದಿಟ್ಬಿಟ್ಟಿದ್ದೆ. ಉಳ್ಕಿದೆ ಒಂದು ಸ್ವಲ್ಪ ಚೆನ್ನಮ್ಮ ತಿಕ್ಲತ್ತಿದ್ದಳು. ಇವಾಗ ಇಷ್ಟು ಬಟ್ಟೆ ತೆಗೆದಿಟ್ಟು ಕೇಸಿಂದ ಸಂಜೆಗೆ ಅಡುಗೆ ಚಾಲು ಮಾಡ್ಬೇಕು ರೀ. ನಾನು ಹೇಳಿನಲ್ರಿ ರೆಸಿಪಿ, ಅದೇ ರೆಸಿಪಿ ಮಾಡಬೇಕು. ಇಲ್ಲಿ ಇವಾಗ ಚಪಾತಿ ಮಾಡಿಟ್ಟೇನಿ ರೀ. ಇಷ್ಟ ಇದ್ರ ಕೂಡ ಚಪಾತಿ ಕೂಡ ಪಲ್ಯ ಮಾಡತ್ತೀನಿ. ಟೈಮ 7 ಆಗ್ಯದ್ರಿ.
ಇವತ್ತು ತತ್ತಿ ರೆಸಿಪಿ ಮಾಡತ್ತಿದ್ರಿ ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ. ಒಂದಿಷ್ಟು ತತ್ತಿ ಎಲ್ಲ ಕುದ್ಸಕ್ಕೆ ಹಾಕೀನಿ. ತತ್ತಿ ಅಂತ ಕುದ್ದವ. ಇಲ್ಲಿ ಇವಾಗ ತತ್ತಿ ಸಾಂಬಾರು ರೆಡಿ ಆಗ್ಯದ್ರಿ. ಚಪಾತಿ ಅಂತೂ ಮೊದಲೇನೆ ಮಾಡಿಟ್ಟಿದ್ದು ನಾನು. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಿದ್ರಿ ನಾನು. ಯಾಕಂದ್ರೆ ಜಾಸ್ತಿ ಕೊಬ್ಬರಿ ಒಂದು ಸ್ವಲ್ಪ ಕರ್ರಗಾಗೋ ತನಕ ಸುಟ್ಟಿರ್ತೀನಿ ನಾನು. ಹಸಿ ಬಿಸಿ ಸುಟ್ಟಿರಂಗಿಲ್ಲ. ಒಂದು ಸ್ವಲ್ಪ ಸಾಂಬಾರು ಕರ್ರಗಾದ್ರೆ ಚಂದ ಇದಾಗ್ತದೆ ರೀ. ಕೆಂಪಗಾದ್ರೆ ಅಷ್ಟೊಂದು ತತ್ತಿ ಸಾಂಬಾರೇ ಅನ್ಸ್ಕೊಳಂಗಿಲ್ಲ ಅದು. ನಾನು ಜಾಸ್ತಿ ಒಂದೇ ದಿನದ ಲಾಗ್ನ ಸ್ವಲ್ಪ ಮಾಡಿರ್ತೀನಿ. ಒಳಗೆ ಒಂದೊಂದು ದಿನ ಲಾಗ್ನ ದೊಡ್ಡದು ಮಾಡಿದ್ರೆ 3 ವಿಡಿಯೋ ಬಂದಿರ್ತಾವೆ ಅದ್ರಾಗ. ಅದಕ್ಕೆ ಇದ್ರಾಗ 2 ದಿನದ ವಿಡಿಯೋ ಮತ್ತು 3 ದಿನ ವಿಡಿಯೋ ಎರಡೂ ಮಿಕ್ಸ್ ಆಗಿಬಿಟ್ಟಿದ್ವು. ಇಲ್ಲಿ ಅವರು ಎದುಗಳಿಗೆ ನುಚ್ಚೋಡ್ಸ್ಕೊಂಬರ್ಲಕ್ಕ ತೊಗೊಂಡು ನಡೆದಿದ್ರಿ. ಜಮಿ ತೊಗೊಂಡು ನಡೆದಿದ್ರು. ಇದ್ರ ಕೂಡ ಜಮಿ ಕೂಡ ಜೋಳದ ಏನು ಮಿಕ್ಸ್ ಮಾಡಿದಿಲ್ಲ ರೀ. ಯಾಕಂದ್ರೆ ಇವಾಗ ಬಿತ್ತಣಿಕೆ ದಿನ ಬರ್ತಾವಲ್ಲ ರೀ. ಮಳೆ ಅಂತೂ ಇನ್ನೂ ಬರಲಾಗ್ಯದ. ಆದ್ರೂ ಬಿತ್ತಾವಿನ ದೂರ್ಲಿಕ್ಕಾಗಿ ಒಂದು ಸ್ವಲ್ಪ ಎತ್ತುಗಳಿಗೆ ನುಚ್ಚೋದೆಲ್ಲ ಕೊಡ್ಬೇಕಂತ ಹೇಳ್ಕೇಸಿಂದ ಒಂದು 1.5 ಚೀಲಿನಷ್ಟು ಜಮಿ ತೊಗೊಂಡು ಕೇಸಿಂದ ಹೊಡ್ಕೊಂಬರ್ಬೇಕಂತ ಹೇಳ್ಕೇಸಿಂದ ತೊಗೊಂಡು ನಡೆದಿದ್ರಿ ಎತ್ತುಗಳಿಗೆ ಕೊಡ್ಲಕ್ಕ. ಮನೆ ಹಿಡ್ದಾಯ್ತು ಕೊಡ್ಬೇಕಂದಾಗ. ಯಾಕಂದ್ರೆ ಇವಾಗ ಹಸಿ ಮೇವು ಭೀ ಇಲ್ಲಲ್ಲ ರೀ. ಹಂಗಾಗಿ ಕೇಸಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ.